ಎಸ್ ಆರ್ ಸಿ ಬಿ ಮ್ಯಾಚನ್ನು ನೋಡೋದಕ್ಕೆ ಬಹಳಷ್ಟು ಜನ ಕಾತುರದಿಂದ, ಅದು ಕೂಡ 18 ವರ್ಷಗಳ ಬಳಿಕ ಗೆಲುವನ್ನು ಸಾಧಿಸ್ತೀವಿ ಅಂತ ಈಗಾಗಲೇ ಬಹಳಷ್ಟು ಜನರು ಕೂಡ ಚಾಲೆಂಜನ್ನು ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ದೇವಿಗೆ ಪೂಜೆಯನ್ನು ಕೂಡ ಮಾಡಿದ್ರು. ಸೊ ಇಲ್ಲಿ ಹಿರಿಯರಿದ್ದಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಸರ್, ಆರ್ ಸಿ ಬಿ ಮ್ಯಾಚನ್ನು ನೋಡಿದ್ರೆ ಹೇಗಿತ್ತು ಮ್ಯಾಚ್ ಫೈನಲ್? ನೋಡಿದ್ವಿ ತುಂಬ ರಹಸ್ಯಪೂರ್ವಕವಾಗಿತ್ತು ಮ್ಯಾಚು. ಒಂದು ಆ ಕ್ಷಣ ನಾವು ಆ ಗೆಲುವಿನ ಕ್ಷಣ ನಾವು ಮರೆಯೋಕ್ಕಾಗಲ್ಲ. 18 ವರ್ಷಗಳ ನಂತರ ಕಪ್ ಗೆದ್ದಿದ್ದೀವಿ ಅಂತೇಳಿದ್ರೆ ಅದು ರೊಮ್ಯಾಟಿಕ್, ತುಂಬ ಒಳ್ಳೆ ಪರ್ಫಾಮೆನ್ಸ್. ವಿರಾಟ್ ಕೊಹ್ಲಿ, ರಜತ್ ಪೋತೆದಾರ್, ಆಮೇಲೆ ಇವರೆಲ್ಲ ಬಂದು ಆಲ್ಮೋಸ್ಟ್ ಎಲ್ಲ ಆಲ್ ಟೀಮ್ ಎಲ್ಲರೂ ಸಹಕರಿಸಿ ಕಪ್ಪನ್ನು ತಂದುಕೊಟ್ಟಿದ್ದಾರೆ. ಅದು ನಮ್ಮ ಒಂದು ಹೆಮ್ಮೆಯ ವಿಷಯ, ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾರು ಸರ್ ನಿಮ್ಮ ಅಲ್ಲಿ ಬಹಳಷ್ಟು ಫೇವ್ರೇಟ್ ಯಾರು ಕ್ರಿಕೆಟಿಗೆ? ನಮಗೆ ವಿರಾಟ್ ಕೊಹ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇವರು ಪಿಲ್ ಸಾಲ್ಟ್, ಅದನ್ನು ನಾವು ಉಪ್ಪು ಅಂತ ಇದು ಮಾಡಿದ್ದೀವಿ. ಪಿಲ್ ಸಾಲ್ಟ್ ಅಂದರೆ ಉಪ್ಪು ಅಂತ ನಾವು ಕರಿತಾ ಇದ್ದಿದ್ದು, ಅಂದರೆ ಕನ್ನಡ ಸಾಲ್ಟ್ ಅಂದರೆ ಉಪ್ಪು. ನಾವು ಉಪ್ಪು ಚೆನ್ನಾಗಿ ಆಡಿದ್ದಾರೆ. ಉಪ್ಪು ತುಂಬ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಈ ಓಲ್ಡ್ ಲೀಗ್ ಸೀಸನಲ್ಲೂ ಅಷ್ಟೇ, ಆಮೇಲೆ ನೆನ್ನೆ ಫೈನಲ್ಸ್ ಅಷ್ಟೇ, ಪ್ಲೇ ಆಫಲ್ಲೂ ಅಷ್ಟೇ. ಪಿಲ್ ಸಾಲ್ಟ್ ಹಸ್ ಗಿವನ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್. ವಿರಾಟ್ ಕೊಹ್ಲಿ ಎಕ್ಸಲೆಂಟ್, ಪೋತೆದಾರ್ ಎಲ್ಲ ಹೋಲ್ ಟೀಮ್ ನಮಗೆ ಇದಾಗಿದೆ. ಹೋಲ್ ಟೀಮ್ ಸಪೋರ್ಟ್ ಆಗಿ ಅವರ ಗೆಲುವಿಗೆ ಎಲ್ಲರೂ ಶ್ರಮಿಸಿದ್ದಾರೆ. ಸರ್, ಇವತ್ತು ಪ್ರಮುಖವಾಗಿ ಬೆಂಗಳೂರಿಗೆ ಮಧ್ಯಾಹ್ನ ಬರ್ತಾ ಇರುವಂಥದ್ದು 1:30ಕ್ಕೆ HL ಬಂದಿಳಿತಾರೆ. ಸೊ ಬೆಂಗಳೂರಿಗೆ ಕೂಡ ಆರ್ ಸಿ ಬಿ ಟೀಮ್ ಎಂಟ್ರಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ನೀವು ಬೆಂಗಳೂರಿಗರಾಗಿ? ನಾವು ಬೆಂಗಳೂರಿಗೆ ಇದು ಒಂದು ಹೆಮ್ಮೆಯ ವಿಚಾರ. ಫಸ್ಟ್ ಟೈಮು ನಾವು 3 ಸಲ ಬಂದು ಫೈನಲ್ ತಲುಪಿ ನಾವು ಜಾರಿದ್ದೀವಿ. ಇದು ಈ ವಿರಾಟ್ ಕೊಹ್ಲಿ ಹಠ ಹಿಡಿದು ಗೆಲ್ಸ್ಕೊಡ್ತೀನಿ ಅಂತ ಒಂದು ಮನ್ಸು ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕದ ಜನತೆಗೆ ಪ್ಲಸ್ ಕರ್ನಾಟಕದ ಸರ್ಕಾರಕ್ಕೆ ಒಂದು ಹೆಮ್ಮೆಯ ವಿಚಾರ. ಸರ್, ನೀವೇನು ಹೇಳ್ತೀರಾ? ಮ್ಯಾಚ್ ನೋಡಿದ್ರಾ? ಎಷ್ಟು ಖುಷಿ ಆಯಿತು ಆ ಕ್ಷಣ? ಸೂಪರ್ ಇದೆ ಮ್ಯಾಚು. ಆಮೇಲೆ ಬೌಲಿಂಗ್ ಸೂಪರ್, ಫೀಲ್ಡಿಂಗ್ ಒಳ್ಳೆ ಫೀಲ್ಡಿಂಗ್, ಆಮೇಲೆ ಗೆದ್ದದು. ಓಕೆ, ಮತ್ತೊಬ್ರು ಇದ್ದಾರೆ, ಬನ್ನಿ ಸರ್. ಆರ್ ಸಿ ಬಿ ಮ್ಯಾಚ್ ನೋಡಿದ್ರೆ ಹೇಗಿತ್ತು ಆ ಕ್ಷಣ? ಆರ್ ಸಿ ಬಿ ಮ್ಯಾಚು ಭಾಳ ಚೆನ್ನಾಗಿತ್ತು. ಇಂಡಿಯಾದವ್ರು ಆಡುವಾಗ ಲಾಸ್ಟ್ ಬ್ಯಾಟಿನಲ್ಲಿ 7, 8, 9 3 ಜನ ಬೇಗ ಔಟ್ ಆಗ್ಬಿಟ್ರು. ಅದೇ ಬೇಜಾರು. 3 ಜನ ಎಂಡಿಂಗ್ನಲ್ಲಿ 7, 8, 9 ಒಂದೇ ಓವರಲ್ಲಿ ಔಟ್ ಆಗ್ಬಿಟ್ರು. ಅದನ್ನು ಭಾಳ ಬೇಜಾರಾಗಿತ್ತು. ಅವ್ರು ಇದ್ದಿದ್ರೆ ಇನ್ನೂ ಒಂದು 18, 20 ಜಾಸ್ತಿ ಬಂದಿರೋದು. ಸರ್, ಪ್ರತಿ ಬಾರಿ ಕೂಡ ಕಪ್ಪನ್ನು ಗೆಲ್ಲೇಬೇಕಂತ ಬಹಳಷ್ಟು ವಿಶೇಷ ಪೂಜೆ ಮಾಡ್ತಾರೆ. ಸೋತ್ರು ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಬಹಳಷ್ಟು ವಿಜೃಂಭಣೆ ಮಾಡ್ತಾರೆ. ಸೊ ಈ ಬಾರಿ ಕಪ್ಪನ್ನು ಗೆದ್ದಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ ಆರ್ ಸಿ ಬಿ ಫ್ಯಾನ್ ಆಗಿ ನಿಮಗೆ? ಅಲ್ಲ, ಆರ್ ಸಿ ಬಿ ಫ್ಯಾನ್ ಆಗಿ ನಾವು ಭಾಳ ಖುಷಿಯಾಗುತ್ತೆ. ಅನುಭವ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ. ಗೆಲ್ಲಬೇಕಾಯ್ತು, ಗೆದ್ದಿದೆ. ಆಮೇಲೆ ವಿರಾಟ್ ಕೊಹ್ಲಿ 18ನೇ ಮ್ಯಾಚ್ ಆಡಿರೋದು. 18ನೇ ಮ್ಯಾಚು ಬೆಂಗಳೂರು ಬಂತವಿಂದ ಆಡ್ತಾನೆ ಇದ್ದಾನೆ. ಅವನು ಒಳ್ಳೆ ಸ್ಕೋರು. ಅವನು ಟೆಸ್ಟ್ ಆಡಲಿ, ಒನ್ ಡೇ ಮ್ಯಾಚ್ ಆಡಲಿ, ಏನು ಆಡಲಿ, ಚೆನ್ನಾಗಿ ಆಡ್ತಾನೆ. ಅಂದರೆ ಬೇಗ ಔಟ್ ಆಗ್ಬಿಟ್ಟು, ಅದೇ ಬೇಜಾರು. ಅವ್ರನ್ನೂ ಹೊಗಳ್ಬೇಕು, ಅವರು ಚೆನ್ನಾಗಿ ಹೌದು, ಅವರು ಈಕ್ವಲ್ ಆಗಿ ಆಡಿದ್ರು. ಅವರು ನಮ್ಮ ಆರ್ ಸಿಗೆ ಪಂಜಾಬ್ನವರು ಈಕ್ವಲ್ ಆಗಿ ಆಡಿದ್ರು ಅವರು. ಯಾಕಂದರೆ ನಾವು 6 ರನ್ನಲ್ಲೇ ಹೊಡೆದಿರೋದಿಲ್ವಾ, ಅವರು ಈಕ್ವಲ್ ಆಗಿ ಆಡಿದ್ರು. ಅದರಿಂದ ನಮಗೆ ಏನೋ ಚಾಮುಂಡೇಶ್ವರಿ ಇದು ನಮಗೆ ದಯ ಮಾಡಿದ್ಲು, ನಾವು ಗೆದ್ದು. ಪ್ರತಿ ಸಾರಿ ಮ್ಯಾಚ್ ನೋಡ್ತೀರಾ ಸರ್? ಅಂದರೆ ಮನೆಯಲ್ಲೇ ಕೂತು ನೋಡಿದ್ರಾ ಅಥವಾ ಹೊರಗಡೆ ಹೋಗಿ ನೋಡಿದ್ರಾ? ಹೇಗೆ ಆರ್ ಸಿ ಬಿ ಮ್ಯಾಚನ್ನು ಕಣ್ ತುಂಬಿಕೊಂಡ್ರಿ? ಮನೇಲಿ ಕೂತ್ಕೊಂಡು ನೋಡಿದ್ರೆ ಕಣ್ ತುಂಬ ನೋಡೋಕ್ಕಾಗೋದು. ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ನೋಡೋಕ್ಕಾಗಲ್ಲ. ಯಾವುದೋ ಜನರು ನೋಡ್ತೀವಿ, ಕಾಣೋದಿಲ್ಲ ಚೆನ್ನಾಗಿ. ಮನೇಲಿ ಕೂತ್ಕೊಂಡು ನಾವು ಟಿ ವಿಯಲ್ಲಿ ನೋಡಿದ್ರೇ ಅದ್ಭುತವಾಗಿ ಪ್ರತಿಯೊಂದು ಅವ್ರು ತೋರಿಸ್ತಾರೆ, ಆ್ಯಂಗಲಾಗಿ ತೋರಿಸ್ತಾರೆ. ಅದರಲ್ಲೂ ನಿಮ್ಮ GVTಯಲ್ಲಿ ಚೆನ್ನಾಗಿ ತೋರಿಸ್ತಾರೆ. ಆರ್ ಸಿ ಬಿ ಫ್ಯಾನ್ ಅನ್ಕೊಂಡಿದ್ದೀನಿ, ಯಾಕಂದರೆ ಬಟ್ಟೆ ಕೂಡ ಹಾಕಿದ್ದೀರಾ. ಸೊ ರಾತ್ರಿ ಎಷ್ಟು ಗಂಟೆ ತನಕ ಮ್ಯಾಚ್ ನೋಡಿದ್ರೆ ಹೇಗಿತ್ತು ಸಂಭ್ರಮಾಚರಣೆ? ಲೈಕ್ ಇಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಹೋಗಿದ ತಕ್ಷಣ ನಾವು ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ಕ್ರೌಡ್ ಹಾಗೆ ಹೈಪಲ್ಲಿತ್ತು. ಆ್ಯಂಡ್ ಸ್ಟಿಲ್ ಆ ಟ್ರೋಫಿ ಹತ್ತೋ ತನಕ ವಿ ಆರ್ ಸೀಯಿಂಗ್ ದ ಮ್ಯಾಚ್. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಲೈಕ್ ವಿ ಆರ್ ಪ್ಲ್ಯಾನಿಂಗ್, ವಿ ಆರ್ ಎಂಜಾಯಿಂಗ್. ಇಟ್ ವಾಸ್ ಗೋಯಿಂಗ್ ವೆಲ್. ಓಕೆ, ಪ್ರತಿ ಬಾರಿ ಕೂಡ ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಟ್ರೆಂಡ್ ಇರುವಂಥದ್ದು. ಸೊ ಈ ಸಲ ನಾವು ಕಪ್ಪನ್ನು ಗೆದ್ದಿರುವಂಥದ್ದು, ಅದು ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮಧ್ಯಾಹ್ನ 1:30 ಸುಮಾರಿಗೆ. ಏನು ಹೇಳ್ತೀರಾ? ಈ ಸಲ ಕಪ್ ನಮ್ಮದಾಗಿದೆ. ಇನ್ನೇನಿದ್ರು ಲಾಲಿಪಾಪು, ಜೈಲು, ಬ್ಯಾನು ಇವರೆಲ್ಲ ಸ್ವಲ್ಪ ನೋಡಿಕೊಂಡು ಒಂಚೂರು ಬರ್ನೋರ್ಗಿಲ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಫೇವ್ರೇಟ್ ಯಾರು ಆಟಗಾರ? ಪಾಂಡ್ಯ, ಕೃಣಾಲ್ ಪಾಂಡ್ಯ. ಓಕೆ, ನಿನ್ನೆ ಆಡೋದ್ರಲ್ಲಿ ಯಾರು ನಿಮಗೆ ಬಹಳ ಇಷ್ಟ ಅನಿಸಿದ್ರು? ಸೊ ಗೆಲ್ಲೋದಕ್ಕೆ ಇವರೇ ಕಾರಣ ಅಂತ? ಇಲ್ಲ, ಇಡೀ ಟೀಮ್ ಆರ್ ಸಿ ಬಿ ಫ್ಯಾನ್ಸ್, ಅವ್ರ ಕ್ರೇಜು ಈ ಸತಿ ಅವ್ರನ್ನ ಇಲ್ಲಿ ತನಕ ಫೈನಲ್ಸ್ ತನಕ ಕರ್ಕೊಂಡ್ಬಂದಿದೆ. ಪ್ರತಿ ವರ್ಷ ನೋಡ್ತೀರಾ ಮ್ಯಾಚ್? ಹೇಗೆ? ಹಾಂ, ಲೈಕ್
ಟೈಮ್ ಸಿಕ್ಕಿದಾಗ ನೋಡ್ತಾ ಇರ್ತೀನಿ. ಸರ್ RCB ವಿನ್ ಆಗಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ ಆ್ಯಸ್ ಎ ಕನ್ನಡಿಗರಾಗಿ? ಖುಷಿ ಆಗಿರೋದಕ್ಕಿಂತ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ. ಲಿಟ್ರಲಿ 30 ನಿಮಿಷ ಹತ್ತಿದ್ದೀನಿ, ಆ ಖುಷಿ ನೋಡೋಕ್ಕಾಗಲ್ಲ. ಈ ವರ್ಷ ಅಲ್ಲ, ಇನ್ನು ಎಷ್ಟು ವರ್ಷ ಗೆದ್ದರೂ ಕೂಡ ಈ ಖುಷಿ ಅಂತೂ ಕಮ್ಮಿ ಆಗಲ್ಲ. ಓಕೆ, ಸೊ ನಿನ್ನೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಆಗಿರ್ಬೋದು, ಬಹುತೇಕವಾಗಿ ದೇವರ ಹತ್ರ ಬೇಡ್ಕೊಂಡಿರುವಂಥದ್ದು RCB ವಿನ್ ಆಗಲೇಬೇಕಂತ. ಸೊ 18 ವರ್ಷಗಳ ನಂತರ ವಿನ್ ಆಗಿರುವಂಥದ್ದು. ಸೊ ಏನು ಹೇಳ್ತೀರಾ? 18 ವರ್ಷದಲ್ಲಿ ಇನ್ನೊಂದು 20 ವರ್ಷ ಸೋತ್ರೂ ಕೂಡ ಈ ಕ್ರೇಜ್ ಅಂತೂ ಕಮ್ಮಿ ಆಗಲ್ಲ. ಯಾರೇ ಬರಲಿ, ಯಾರೇ ಹೋಗಲಿ, ನಾವು ಬೆಂಗಳೂರನ್ನು ಬಿಟ್ಕೊಡಲ್ಲ, ಕರ್ನಾಟಕನೂ ಬಿಟ್ಕೊಡಲ್ಲ ನಾವು. ಓಕೆ ಸರ್, ಪ್ರಮುಖವಾಗಿ ನಿನ್ನೆ ಆಟ ಆಡೋದ್ರಲ್ಲಿ ನಿಮಗೆ ಯಾರು ಫೇವ್ರೇಟ್ ಅಂತ ಅನಿಸುತ್ತೋ? ಓಕೆ, ಇವರಿಂದಾಗಿ ಗೆದ್ದಿದ್ದಂತ ಅಥವಾ ಹೋಲ್ ಟೀಮ್ ಸಪೋರ್ಟ್ ಇತ್ತಂತ ಅನಿಸ್ತಾ? ಒಬ್ಬರಿಂದ ಅಂತೂ ಗೆದ್ದಿಲ್ಲ, ಇಡೀ ಟೀಮ್ನಿಂದನೇ, ನಮ್ಮ ತಂಡದಿಂದನೇ ಗೆದ್ದಿದ್ದು. ಆಲ್ಮೋಸ್ಟ್ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟು ಅಷ್ಟು ಇದು ಮಾಡವ್ರೆ. ಸೊ ಅದಕ್ಕೋಸ್ಕರ ನಮ್ಗೆ ಕಪ್ ಗೆದ್ದಿರೋದು. ಓಕೆ, ವಿರಾಟ್ ಕೊಹ್ಲಿಗೆ ಏನು ಮೆಸೇಜ್ ಪಾಸ್? ವಿರಾಟ್ ಕೊಹ್ಲಿ ಬಗ್ಗೆ ಅಂತೂ ಮಾತಾಡೋಕ್ಕೆ ಇಲ್ಲ. ಅವ್ರು ನಮ್ಮ ದೇವರು, ನಮ್ಮ ಬಾಸು. ಎಲ್ಲೇ ಇದ್ರು, ಯಾವಾಗಲೇ ಇದ್ರು ಟಾಪಲ್ಲಿ ಇರ್ತಾರೆ. ಅವ್ರನ್ನ ಎಷ್ಟೇ ಜನ ತುಳಿಯೋಕೆ ಇದು ಮಾಡಿದ್ರು ಕೂಡ ಅವ್ರು ಯಾವುದೇ ಕಾರಣಕ್ಕೂ ಕೆಳಗಡೆ ಬರಲ್ಲ. ದೇವ್ರು ಎಲ್ಲಿ ಇರಬೇಕೋ ಅಲ್ಲೇ ಇರ್ತಾನೆ. ಅವನ ಥರ ಅಂತೂ ಆಟ ಯಾರೂ ಆಡೋಕ್ಕಾಗಲ್ಲ. ಓಕೆ, ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಾ? ನೋಡೋಕೆ ಹೋಗ್ತೀರಾ? ಬೆಂಗಳೂರು ಬರೋದಕ್ಕಿಂತ ಬೆಂಗಳೂರು ಬಂದಾಗ್ಬಿಡುತ್ತೆ ಹೊತ್ತು. ಅವ್ರು ಎಷ್ಟು ಕಷ್ಟ ಬೀಳ್ತಾರೋ ನನಗೆ ಗೊತ್ತಿಲ್ಲ. ಇವತ್ತಂತೂ ಕಮ್ಮಿ ಅಂದ್ರೆ ಒಂದು 5ರಿಂದ 6 ಅವರ್ಸ್ವರೆಗೂ ಕಮ್ಮಿ ಅಂದ್ರೆ ಇದ್ದೇ ಇರ್ತಾರೆ ಅಲ್ಲೇ. ಅದು ಹೆಂಗೆ ಪೊಲೀಸವ್ರು ಇದು ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗಂತೂ ಕೈ ಮುಗ್ದು ಇದು ಮಾಡಬೇಕು, ಎಷ್ಟು ಕ್ರೌಡ್ನ ಕಮ್ಮಿ ಮಾಡ್ತಾರೋ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ, ಹೇಳೋಕ್ಕಾಗಲ್ಲ ಅಷ್ಟು ಇದು. ಕೊನೆಯದಾಗಿ RCBಗೆ ಎಷ್ಟೇ ವರ್ಷ ಸೋತರೂ ಪ್ರತಿ ವರ್ಷನೂ ಕಪ್ ನಮ್ಮದೇ. ಈ ವರ್ಷದಿಂದ ಯುದ್ಧ ನಡೀತಾನೆ ಇರುತ್ತೆ, ಗೆದ್ಕೊಂಡು ಹೋಯ್ತಾನೆ ಇರ್ತೀವಿ ಇನ್ಮೇಲೆ. I'm really happy we won the match finally, and yeah, it's been 18 years, really long time we all waited for, and definitely it's an amazing thing, and I'm really joyful. Yesterday night we really enjoyed, we all went out, we enjoyed with friends, celebrated it, and yes, I think this victory belongs to all the RCB fans. We all were with the team in thicks and thins. 18 years is a really long time without any hard feeling. We always keep on supporting our team, which is really great. Yeah, congratulations to everyone in Bangalore. We are very happy about it. 18 ವರ್ಷ ಆದಮೇಲೆ ಕಾಯ್ತಾ ಕೂತ್ಕೊಂಡಿದ್ವಿ. ಅಂದರೆ ಅಫ್ಕೋರ್ಸ್ ವಿರಾಟ್ ಕೊಹ್ಲಿನೇ ಫೇವ್ರೇಟು. ಚಿಕ್ಕ ವಯಸ್ಸಿಂದ ನಮ್ಮ ರೋಲ್ ಮಾಡಲ್ ಅವರಯ್ಯ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರು ಹೇಳ್ಬೇಕಾದ್ರೆ ನಮಗೂ ಸಹಿತ ಕಣ್ಣಲ್ಲಿ ನೀರು ಬಂದು ತುಂಬ ಎಮೋಷ್ನಲ್ ಮೂಮೆಂಟ್ ಅದು. ಆ್ಯಂಡ್ ಕ್ರೇಜ್ ಆಫ್ಟರ್ ಮ್ಯಾಚ್ ಮುಗಿದ ತಕ್ಷಣ, ಹೊರಗೆ ಬಂದ ತಕ್ಷಣ, ನೋಡಿದ ತಕ್ಷಣ ತುಂಬ ಕ್ರೇಜ್ ಇತ್ತು. ಅಂದರೆ ಜನ ಪ್ರತಿಯೊಬ್ಬರು ಇಷ್ಟು ವರ್ಷ ಕಾತ್ಕೊಂಡು ಕೂತಿದ್ದಂಗೆ ಹುಮ್ಮಸ್ಸಂಗೆ ಹೊರಗೆ ಬಂದಂಗೆ ಆಗಿತ್ತು. ತುಂಬ ಖುಷಿ ಆಯಿತು. ನೀವು ಕ್ರಿಕೆಟ್ ಪ್ರೇಮಿನಾ? ಹೌದು, ಆಫ್ಕೋರ್ಸ್. ಓಕೆ, ನಿಮಗೆ ವಿರಾಟ್ ಕೊಹ್ಲಿ ಫೇವ್ರೇಟಾ ಅಥವಾ ಯಾರು ಫೇವ್ರೇಟ್? ವಿರಾಟ್ ಕೊಹ್ಲಿನೇ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಾಗ ವಿರಾಟ್ ಕೊಹ್ಲಿನೇ ಫೇಮಸ್. ನಮ್ಮ ಪೀಳಿಗೆಗೆ ಆಲ್ಮೋಸ್ಟ್ ಎಲ್ಲ ವಿರಾಟ್ ಕೊಹ್ಲಿನೇ ಫೇವ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಟೀಮ್ ಅಷ್ಟು ಇದು ಎಲ್ಲರದು ಫ್ಯಾನ್ಸ್ ಫಸ್ಟು, ಎಲ್ರಿಗೂ ಫ್ಯಾನ್ಸ್ಗಳಿಗೆ ತುಂಬ, ಯಾಕಂದರೆ ಇಷ್ಟು ವರ್ಷ ಪೇಷನ್ಸಿಂದ ಕಾಯ್ತಾಯಿದ್ರು. ಸೊ ಹಂಗಾಗಿ ಫಸ್ಟ್ ಫ್ಯಾನ್ಸು, ಆಮೇಲೆ ವಿರಾಟ್ ಕೊಹ್ಲಿ ಆ್ಯಂಡ್ ಎಲ್ಲ ಟೀಮು ಲೈಕ್ ಕೃಣಾಲ್ ಪಾಂಡ್ಯ, ಅಜಲ್ವುಡ್ಡು ಎಲ್ಲ ತುಂಬ ಚೆನ್ನಾಗಿ ಆಡಿ ಇದು ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಟೇಟಸ್ ಈ ಸಲ ಕಪ್ ನಮ್ಮದು ಅನ್ನೋ ಆಗಿ ತುಂಬ ಖುಷಿ ಆಗ್ತಾ ಇದೆ. ಈ ಸಲ ಕಪ್ ನಮ್ಮದೇ ಆಗಿರುವಂಥದ್ದು. RCB ಬಗ್ಗೆ ಏನು ಹೇಳ್ತೀರಾ? RCB ಬಗ್ಗೆ ಏನು ಹೇಳೋದು, ಇಡೀ ಬ್ಯಾಂಗ್ಳೂರ್ ಅವ್ರಿಗೆ ಗೊತ್ತು ಏನಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ. 18 ವರ್ಷದ ಕನಸು ಇದು. ಸೊ ಅದು ನನಸಾಗಿದೆ. ಸೊ ನಾನು ನೋಡೋಕ್ಕೆ ಶುರು ಮಾಡಿದಾಗ ನಾನು ಕಾಲೇಜಲ್ಲಿದ್ದೆ, ಅಂದರೆ PU ಅಲ್ಲಿದ್ದೆ. ಸೊ ಇವಾಗ ಮಾಸ್ಟರ್ಸ್ ಮಾಡಿ ಜಾಬ್ ಮಾಡಿ ಇದು ಮಾಡ್ತಾಯಿದ್ದೀವಿ. ಸೊ 18 ವರ್ಷದ ಕನಸು ನನಸಾಗಿದೆ. ಒಂದು ಎಲ್ಲರದ್ದು ಅಂದರೆ RCBನ ಒಂದು ಬ್ರ್ಯಾಂಡ್ ಲೆವೆಲ್ಗೆ ತೊಗೊಂಡೋದಂಗೆ ಆಗಿದೆ ಈ ವಿನ್ನಿಂದ. ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಏನು ಹೇಳ್ತೀರಾ? ಅಫ್ಕೋರ್ಸ್ ನಾವು ಅದು ಎಕ್ಸ್ಪೆಕ್ಟ್ ಮಾಡಿದ್ವಿ ಎಲ್ಲರೂ. ಆ್ಯಕ್ಚುಲಿ ಮ್ಯಾಚು ನಿನ್ನೆ ಬ್ಯಾಂಗ್ಳೂರಲ್ಲೇ ನಡೆದಿದ್ರೆ ಇನ್ನೂ ಖುಷಿ ಇರೋದು. ಹೋಮ್ ಗ್ರೌಂಡಲ್ಲೇ ನಡೆದು ವಿನ್ ಆಗಿದ್ದಿದ್ರೆ. ಸೊ ಮಳೆ ಇದರಿಂದ ಅಲ್ಲಿ ಆಯ್ತಲ್ಲ. ಸೊ ಅಫ್ಕೋರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಂದೇ ಬರ್ತಾರೆ ಇವತ್ತು ಇಲ್ಲಿಗೆ ಬ್ಯಾಂಗ್ಳೂರಿಗೆ ಅಂದ್ಬಿಟ್ಟು. ಸೊ ನೆನ್ನೆಗಿಂತ ಇವತ್ತಿನ ಬಿಗ್ ಸೆಲೆಬ್ರೇಷನ್ ಆಗುತ್ತೆ. ಪ್ರತಿ ಬಾರಿ ಕೂಡ ಸೋತಾಗ ಯಾರು ಕೂಡ ಬೇಸರ ಆಗಲ್ಲ. ಓಕೆ, ಇದಿರುತ್ತೆ. ಬಟ್ ಈ ಸಲ ಕಪ್ ಗೆದ್ದಿರುವಂಥದ್ದು ಟೀಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅಫ್ಕೋರ್ಸ್, ಬಟ್ ಇನಿಷಿಯಲಿ ಬಿಡ್ಡಿಂಗ್ ಎಲ್ಲ ಆಗಬೇಕಾದ್ರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಮೇಲೂ ಇದಿತ್ತು, ಹೆಂಗೆ ತೊಗೊಂಡಿದ್ದಾರೆ ಈ ಸತಿ, ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಪ್ರೋಸ್ ಮತ್ತು ಕಾನ್ಸ್ ನೆಗೆಟಿವ್ ಆಗೂ ಮಾತಾಡಿದ್ರು. ಬಟ್ ಸ್ವಲ್ಪ ಮ್ಯಾಚ್ ಎಲ್ಲ ಇದಾದಮೇಲೆ ಸ್ವಲ್ಪ ಏನಂದರೆ ನಂಬಿಕೆ ಬಂತು, ಲೈಕ್ ಈ ಸತಿ ವಿನ್ ಆಗ್ಬೋದು ಅಂತ. ಮತ್ತು ಈ ಇನ್ ಬಿಟ್ವೀನ್ ವಾರ್ ಬಂದಾಗ್ಲೂ ಮ್ಯಾಚ್ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅದು ಕೂಡ ಕನ್ಸರ್ನ್ ಇತ್ತು. ಸೊ ಆಮೇಲೆ ವಾರೂ 1 ವೀಕಲ್ಲೇ ರಿಸಾಲ್ವ್ ಆಗಿ ಲೈಕ್ ಮ್ಯಾಚು ಇದಾಗಿದ್ದರಿಂದ ಲೈಕ್ ಅದು ಎಲ್ಲ ಕೂಡ ಬಂತು ಅನಿಸುತ್ತೆ. ಲೈಕ್ RCB 18
ನಿನ್ನೆ ಕೂಡ ನೀವೆಲ್ಲ ಕೌಂಟ್ ಮಾಡಿದ್ರೆ 18 ನಂಬರ್, ಜರ್ಸಿ ನಂಬರ್ 18. ಸೊ ಬಿಗ್ ವಿಕ್ಟ್ರಿ. ನಿಮ್ಗೆ ಯಾರು ಫೇವ್ರೇಟ್? ಅಫ್ಕೋರ್ಸ್ RCB ವಿರಾಟ್ ಕೊಹ್ಲಿ. ಆದ್ರೂ ಕೂಡ ಟೀಮಲ್ಲಿ ಬೇರೆ ಆಗಿಂದನೂ ಲೈಕ್ ಹಂಗೆ ಬೇರೆಯವ್ರನ್ನ ಹೇಳ್ಬೇಕಂದ್ರೆ ಕ್ರಿಸ್ ಗೇಲ್ ಮತ್ತು ABD ಅವರೂ ಲೈಕ್ ಅವರ RCB ಇದಕ್ಕೋಸ್ಕರನೇ ಸಪೋರ್ಟ್ ಮಾಡ್ತಾಯಿದ್ರು. ABD ಆಲ್ಸೋ ಮೈ ಫೇವ್ರೇಟ್. ನಿನ್ನೆ ಆಟ ಆಡುವಾಗ ನಿಮಗೆ ಬಹಳಷ್ಟು ಅದ್ಭುತವಾಗಿ ಆಡಿದ್ರು ಅಂತ ಯಾರು ಅನ್ಸಿತ್ತು? ಅವನು ಕುನಾಲ್ ಪಾಂಡ್ಯ ವಿಕೆಟ್ ತೆಗೆದಿದ್ದು ನನಗೆ ತುಂಬ, ಯಾಕಂದರೆ ಇನಿಷಿಯಲಿ ಸ್ವಲ್ಪ ಟೆನ್ಷನ್ ಇತ್ತು ಸ್ಟಾರ್ಟ್ ಆದಾಗ, ಲೈಕ್ ಒಂದು ವಿಕೆಟ್ ಹೋಗಿರಲಿಲ್ಲ, ರನ್ಸ್ ಬರ್ತಾನೆ ಇತ್ತು. ಸೊ ಅವರು ವಿಕೆಟ್ ತೆಗೆದ್ಮೇಲೆ ಸ್ವಲ್ಪ ಹೋಪ್ ಬಂತು. ಅಂದರೂ ಒಂಥರ ಲೈಕ್ ಟೆನ್ಸ್ ಮ್ಯಾಚ್ ಅಂತಲೇ ಹೇಳ್ಬೋದು. ವಿನ್ ಆಗೋವರೆಗೂ ಟೆನ್ಸ್ಡ್ ಆಗೇ ಇದ್ವಿ. ನಿನ್ನೆ ಗೆದ್ದಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ? ದಟ್ಸ್ ಆಲ್. ಐ ಆಮ್ ವೆರಿ ಹ್ಯಾಪಿ. ಮೊಬೈಲ್ ಸ್ಟೇಟಸ್ ಹಾಕೊಂಡಿದ್ದೀರಾ ಅಥವಾ ಫ್ರಂಟ್? ಓಕೆ, ಇನ್ನೊಮ್ಮೆ ಶೋ ಮಾಡಿ. ನೋಡ್ತಾ ಇರ್ಬೋದು, ಇವರು RCB ಫ್ಯಾನ್ ಯಾವ ರೀತಿ ಅಂದರೆ ಮೊಬೈಲ್ನಲ್ಲಿ ಅವರ ವಾಲಲ್ಲಿ ಹಾಕಿರುವಂಥದ್ದು. ಸೊ ಬಹಳಷ್ಟು ಖುಷಿ ಆಗ್ತಾ ಇದೆ ಅಂತ ನನಗೆ. 2016 ಸೋತಾಗ ನಾನು ಐ ವಾಸ್ 10 years old. ಅದು ಅವಾಗ ಹತ್ತಿದ್ದು, ಇವಾಗ ಹಾರ್ಟ್ ಹೀಲ್ ಆಗಿದೆ ಅನಿಸ್ತಾ ಇದೆ. ಎವ್ರಿಥಿಂಗ್ ಇಸ್ ಫಾರ್ ದೀಸ್ 3 people ರೈಟ್ ಹಿಯರ್. ದೇ ಡಿಸರ್ವ್ ದ ಟ್ರೋಫಿ ಮೋರ್ ದೆನ್ ಎನಿವನ್. ಇವ್ರು ಗೆದ್ದಿದ್ದು ತುಂಬ ಖುಷಿ ಆಗ್ತಾಯಿದೆ, ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಇಡೀ ಸಿಟಿನೇ ಫುಲ್ ನೋಡಿದ್ದೀರಾ ನೀವೇ ವಿಡಿಯೋಸ್ ಎಲ್ಲ, ಹೆಂಗೆ ಫೈರ್ ಕ್ರ್ಯಾಕರ್ಸು, ಲೈಟ್ಸ್ ಎಲ್ಲ ಹೆಂಗೆ. ಸೆಕೆಂಡ್ ದೀಪಾವಳಿ ಫಾರ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ಇದಕ್ಕೆ. ಬೆಂಗಳೂರಿಗೆ ಬರ್ತಾ ಇದ್ದಾರೆ ನೋಡೋಕ್ಕೆ ಹೋಗಬೇಕು, ಪರೇಡ್ಗೆ 3:30ಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ವಿಲ್ ಬಿ ಅಮೇಝಿಂಗ್ ಟು ವಾಚ್ ದ್ಯಾಟ್. ಸೊ ನಿದ್ದೆ ಮಾಡಿಲ್ಲ ಅನ್ಸುತ್ತೆ, ಕಣ್ಣು ಮಾಡಿಲ್ಲ, ನಿದ್ದೆ ಮಾಡೋಕ್ಕೆ ಹೆಂಗಾಗುತ್ತೆ ಹೇಳಿ. ಎಷ್ಟು 18 years ಫಾರ್ ನಂಬರ್ 18, ABD, ವಿರಾಟ್, ಗೇಲ್, ಫಾರ್ ದೆಮ್. They won this for them. Very happy. All the fans are really happy. ನೋಡಿ ವೀಕ್ಷಕರೇ, RCB ಫ್ಯಾನ್ಸ್ ಯಾವ ರೀತಿ RCB ಬಗ್ಗೆ ಅಭಿಮಾನವನ್ನು ಹೊಂದಿದ್ದಾರೆ. ಯಾಕಂದರೆ ಹಿರಿ ಜೀವಗಳು ನಮ್ಮ ಜೊತೆ ಇರುವಂಥದ್ದು. ಸೊ ಬೆಳ್ಳಕಹಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ ಬಳಿ ಇರುವಂತಹ ಅಯ್ಯಪ್ಪ ದೇವಸ್ಥಾನದ ಬಳಿ ನಾನೀಗ ಇದ್ದೀನಿ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ಹಿರಿಯರು ಕೂಡ ನಿನ್ನೆ RCB ಮ್ಯಾಚನ್ನು ನೋಡಿರುವಂಥದ್ದು. ಹೇಗಿದೆ ಜೋಶ್? RCB ವಿನ್ ಆಗಿದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎಸ್, ಓಕೆ, ಎಸ್, ನೋಡ್ತಾ ಇರ್ಬೋದು RCB ಬಗ್ಗೆ ಈಗಾಗಲೇ ಜೈಕಾರ ಕೂಗ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಕೂಡ ಬಹಳಷ್ಟು ಇವರು ಪೂಜೆಯನ್ನು ಮಾಡಿದರು, ಬಹಳಷ್ಟು ಜನ ದೇವರ ಹತ್ರ ಬೇಡ್ಕೊಂಡಿದ್ರು RCB ವಿನ್ ಆಗಲೇಬೇಕಂತ. 18 ವರ್ಷದ ನಂತರ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಬನ್ನಿ ಇವ್ರ ಜೊತೆ ಮಾತಾಡ್ತಾ ಹೋಗುವ. ಮ್ಯಾಮ್, ಹೇಗೆ ಮ್ಯಾಚ್ ನೋಡಿರೋದು? ಎಷ್ಟು ಖುಷಿ ಆಯಿತು? ಕೊನೆ ಕ್ಷಣ ಎಲ್ಲರಿಗೂ ಕೂಡ ದೀಪಾವಳಿಯ ಹಾಗೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಪಟಾಕಿ ಸಿಡಿದು ಸಂಭ್ರಮವನ್ನು ಆಚರಿಸಿರುವಂಥದ್ದು. ಮ್ಯಾಚ್ ನೋಡಿದ್ದೀರಾ? ಎಷ್ಟು ಖುಷಿ ಆಯಿತು? RCB ಮ್ಯಾಚ್ ಫುಲ್ ನೋಡಿದ್ದೇವೆ ನಾವು. RCB ತಂಡ 18 ವರ್ಷದ ನಂತರ ಫೈನಲಿ ಬಂದು ಗೆದ್ದದ್ದು ತುಂಬ ಖುಷಿ. ಒಂದು ಅದರಲ್ಲೂ ಕೊಹ್ಲಿ ಅಂತೂ ನಮಗೆ ತುಂಬ, RCB ಮತ್ತು ಕೊಹ್ಲಿಗೊಂದು ತಾಯಿ ಮಗುವಿನ ಥರ ರಿಲೇಷನ್. ಅವರ ಆ ಪ್ರೀತಿ, ಅವರ ಹಾರ್ಡ್ ವರ್ಕ್, ಅವರ ಲಾಯಲಿಂದ ನಾವು 18 ವರ್ಷದ ನಂತರ ಗೆದ್ದಿದ್ದೇವೆ. ನಾವು ಅದನ್ನು ನೋಡಬೇಕಂತ ತುಂಬ ಮನಸ್ಸಿದೆ, ಟ್ರೈ ಮಾಡ್ತೇವೆ ಅವರನ್ನು ನೋಡಲಿಕ್ಕೆ. ಇದೇ ರೀತಿ ಇನ್ನೂ ಕೂಡ ಅಯ್ಯಪ್ಪನ ದಯೆಯಿಂದ ಅವರೆಲ್ಲ ಮ್ಯಾಚ್ ವಿನ್ ಆಗ್ತಾ ಬರಲಿ. ನೆಕ್ಸ್ಟ್ ಸರ್, ಮ್ಯಾಮ್, ಪ್ರತಿ ವರ್ಷ ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಫ್ಯಾನ್ಸಿನ ಒಂದು ಇದಿರುತ್ತೆ. ಅದೇ ಈ ಸಲ ಕಪ್ ಕೈಯಲ್ಲಿ ಸಿಕ್ಕಿರುವಂಥದ್ದು. ಸೊ ನಿಮಗೂ ಎಷ್ಟು ಖುಷಿ ಆಗುತ್ತೆ? ಆ ಮ್ಯಾಚಲ್ಲಿ ನಿಮಗೆ ಯಾರು ಇಷ್ಟ? ಅದು ಹೇಳತಿರೋದು ಆ ಖುಷಿಯೊಂದು ಹೇಳಲಿಕ್ಕೆ ಅಲ್ಲ, ಆದರೆ ಎಲ್ಲ ಒಂದೊಂದು ಬಾಲನ್ನು ನಾನು ವಾಚ್ ಮಾಡಿದ್ದೇನೆ. ಆದರೆ ಖುಷಿ ಅಂದರೆ ಕೊಹ್ಲಿನೇ ಖುಷಿ. ಕೊಹ್ಲಿ ಅಷ್ಟು ಖುಷಿ ಯಾರಿಲ್ಲ. ಏನು ಹೇಳ್ತೀರಮ್ಮ, ನೀವು ಮ್ಯಾಚ್ ನೋಡಿದ್ದೀರಾ? ಅದೇ ತುಂಬ ಖುಷಿ ಆಯಿತು. ಇದು 18 ವರ್ಷದಿಂದ ಕಾಯ್ತಾ ಇದ್ದ ಒಂದು ಸನ್ನಿವೇಶ, ಒಳ್ಳೆ ಸನ್ನಿವೇಶ. ಅದು ಈ ವರ್ಷ ನಮಗೆ ಫಲಿಸಿತು. ಮತ್ತು ನಮಗೆ ಫಸ್ಟಿಗೆ ಅವರು ಪಂಜಾಬ್ನವ್ರು ಆಡುವಾಗ ಏನೋ ಒಂದು, ನಾವು RCB ಆಡುವಾಗ ಏನೋ ನಾವು ಹಿಂದೆ ಇದ್ದೇವೆ ಅಂತ ಆಯಿತು. ಮತ್ತು ನೆಕ್ಸ್ಟ್ ಆಡುವಾಗ ನಮ್ಮದು 3 ವಿಕೆಟ್ ಹೋಗುವಾಗಲೂ ಹೆದರಿಕೆ ಇತ್ತು. ಮತ್ತು ಫಟಾಫಟ್ ಒಂದೊಂದೇ ವಿಕೆಟ್ ಹೋಗುವಾಗ ಲಾಸ್ಟಿಗೆ ತುಂಬ ಒಂಥರ ರೋಮಾಂಚನ ಆಯಿತು ನಮಗೆ. ಅಲ್ಲಿ ನೋಡಲಿಕ್ಕೆ ಒಂಥರ ಎಕ್ಸೈಟ್ಮೆಂಟ್, ನಮಗೆ ನೋಡೋದು ಬೇಡ ಆ ಥರ, ಅಷ್ಟು ಒಂದು ಇದಾಯಿತು. ತುಂಬ ಖುಷಿ ಆಯಿತು. ಅದೇ ಕೊಹ್ಲಿ ಹೇಳಿದಾಗೆ ಅವ್ರು ನಮ್ಮ ಬ್ಯಾಂಗ್ಳೂರಿನ ಇದು ಮಗ ಅಂತ ಹೇಳ್ತಾ ಇದ್ದಾರೆ. ಈಗ ಸಂಜೆ ಬಂದು ಸೆಲೆಬ್ರೇಟ್ ಮಾಡ್ತೇನೆ ಹೇಳ್ತಾ ಇದ್ದಾರೆ. ತುಂಬ ಖುಷಿ. RCB ಹೌದು, ಕಪ್ಪು ನಮ್ಮದೇ. ಅಂದರೆ RCBಗಿಂತ ಕೊಹ್ಲಿ ಫ್ಯಾನು. ಮತ್ತು ಲಾಸ್ಟ್ ಕಪ್ ನೋಡುವಾಗ ತುಂಬ ಖುಷಿ ಆಯಿತು. ಸೊ ಈ ಸಲ ಕಪ್ ನಮ್ಮದೇ? ಹಾಂ, ಈ ಸಲ ಆಯ್ತಲ್ಲ, ಗೆದ್ದಾಯ್ತಲ್ಲ, ಇದು ಹೇಳಲಿಕ್ಕಿಲ್ಲ. 18 ವರ್ಷದ ನಂತರ ಗೆದ್ದದಕ್ಕೆ ಎಲ್ಲರಿಗೂ ವಂದನೆಗಳು. ವಾಚ್ ಮಾಡಿದವರಿಗೂ ವಂದನೆಗಳು, ಗೆದ್ದವರಿಗೂ ವಂದನೆಗಳು, ಎಲ್ಲ ಅಷ್ಟೇ. ತುಂಬ ಖುಷಿ ಆಯಿತು. ಏನು ಹೇಳ್ತೀರಮ್ಮ? ತುಂಬ ಸ್ಟ್ರಾಂಗ್ ಇದ್ದರು PNB ಅವರು.
ಅವರ ಮುಂದೆ ನಾವು ಗೆದ್ದಿದ್ದು ನಮಗೆ ಖುಷಿ ಕೊಡೋವಂಥದ್ದೇ. 18 ವರ್ಷಗಳ ಕಾಲ ಕಾದು ಕಾದು ನಾವು ಗೆದ್ವಿ, ಅದು ನಮಗೆ ಶುಭ. ಇದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಯಾವಾಗ ನೋಡಿದರೂ ವಾಟ್ಸಪ್ಪಲ್ಲಿ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿಕೊಂಡು 18 ವರ್ಷದ ನಂತರ ನಮ್ಮದಾಗಿದೆ ಈ ಕಪ್ಪು. ಇದು ಕರ್ನಾಟಕದ ಕನ್ನಡ ಜನತೆಯ ಕನಸು ನನಸಾಗಿದೆ. ಹಿಪ್ ಹಿಪ್ ಹುರೇ ಫಾರ್ RCB, ವಿರಾಟ್ ಕೊಹ್ಲಿ ಆ್ಯಂಡ್ RCB ಟೀಮ್. ಈ ಇದನ್ನು ನಾವು ಅಯ್ಯಪ್ಪ ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲ ಒಂದಾಗಿದ್ದೇವೆ. ಇದರ ಖುಷಿಯನ್ನು ನಾವು ಹೇಳತೀರೋದು ಅಲ್ಲಿಗೆ ಅಂತ. ನಾವು ವಿಜಯ ಬ್ಯಾಂಕ್ ಲೇಔಟ್ ಅಯ್ಯಪ್ಪ ದೇವಸ್ಥಾನದಲ್ಲಿ ಈಗ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿನ್ನೆ ಗೆಲ್ಲಿ ಅಂತ ಸೆಲೆಬ್ರೇಟ್ ಮಾಡಿದ್ವಿ, ಇವತ್ತು ಗೆದ್ದಿದ್ದೀವಿ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ತುಂಬ ಖುಷಿ ಪಟ್ಟಿದ್ದೀವಿ. ಪ್ರತಿಯೊಂದು ಬಾಲ್ ಸಹಿತ ನಾವು ವೀಕ್ಷಕರೇ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸ್ವೀಟನ್ನು ಹಂಚಿಕೊಂಡು, ಅಂದರೆ ಸ್ವೀಟನ್ನು ತಿನ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಎಲ್ಲರೂ ಯೂತ್ಸ್ ಒಂದು ಸೆಲೆಬ್ರೇಟ್ ಮಾಡಿದರೆ ಇಲ್ಲಿ ಒಂದು ಹಿರಿಜೀವರು ಕೂಡ RCB ಮ್ಯಾಚನ್ನು ನೋಡ್ತಾರೆ ಅಂತ ಆಗ್ಬೋದು. ಯಾಕಂದರೆ RCB ಫ್ಯಾನ್ಸ್ ಎಲ್ಲಿದ್ದಾರೆ ಹೇಳಿ ಅಮ್ಮ, ಹೇಳ್ತಾ ಇದ್ದಾರೆ. 5 ವರ್ಷದ ಮಗು ಸಹಿತ ಕೂತ್ಕೊಂಡು ನೋಡಿದೆ ನಿನ್ನೆ ಮ್ಯಾಚ್. ಎಲ್ಲರೂ ಮನೆ ಮಕ್ಕಳು ಪೂರ್ತಿ ಕುಟುಂಬನೇ ನೋಡಿ ಸಂತೋಷ ಪಟ್ಟಿದೆ. ನಮ್ಮ ಬೆಂಗಳೂರಿಗೆ ಜಯವಾಗಲಿ, ಕರ್ನಾಟಕಕ್ಕೆ ಜಯವಾಗಲಿ, RCBಗೆ ಜಯವಾಗಲಿ. ವಿಜಯ ಬ್ಯಾಂಕ್ ಲೇಔಟ್ ಅಯ್ಯಪ್ಪ ದೇವಸ್ಥಾನ ನಮಗೆ ಅನುಗ್ರಹ ಮಾಡಲಿ ಎಲ್ಲ ರೀತಿಯಿಂದ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. 18 ವರ್ಷದ ನಂತರ RCB ಕಪ್ ನಮ್ದಾಗಿದೆಯಲ್ಲ, ನಮ್ಮದೇ ಕಪ್ ಅಂತ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಅನಿಸ್ತಾ ಇರೋದಮ್ಮ. ಯಾಕಂದ್ರೆ ಯೂತ್ಸ್ ಎಲ್ಲರೂ ಕೂಡ RCB ಮ್ಯಾಚ್ ಆಗಿರ್ಬೋದು ಕ್ರಿಕೆಟ್ ಅನ್ನು ಆಡ್ತಾರೆ. ಬಟ್ ಇಲ್ಲಿ ನೋಡುವಾಗ ಬಹಳಷ್ಟು ಹಿರಿಯರು ಕೂಡ ಮ್ಯಾಚ್ ಬಗ್ಗೆ ಬಹಳಷ್ಟು ಒಂದು ಅದರ ಬಗ್ಗೆ ಅಭಿಮಾನವನ್ನು ಹೊಂದಿರುವಂಥದ್ದು. ಏನು ಹೇಳ್ತೀರಾ? ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ತಡರಾತ್ರಿವರೆಗೆ ಮ್ಯಾಚ್ ನೋಡಿದ್ದಾರೆ. ಏನು ಹೇಳ್ತೀರಾ? ಅಲ್ಲ, ತುಂಬ ಖುಷಿ ಆಗುತ್ತೆ. ಎಲ್ಲರೂ ಶ್ಲೋಕನೂ ಓದ್ತಾರೆ, ಮ್ಯಾಚ್ ನೋಡ್ತಾರೆ. ಮ್ಯಾಚ್ಗಂತ ತುಂಬ ಬೇಗ ಮನೆಗೆ ಹೋಗಿ ನಿದ್ದೆ ಕಟ್ಟು ಕುತ್ಕೊಂಡು ಎಲ್ಲ ಮ್ಯಾಚ್ ನೋಡಿದ್ದಾರೆ. ಈ ಸರಿ ಕಪ್ ನಮ್ಮದೇ ಕಪ್ಪು ಈ ಸರಿ, ಅದಕ್ಕೆ ತುಂಬ ಖುಷಿ ಆಯಿತು. ಏನು ಹೇಳ್ತೀರಮ್ಮ? ನಾವು ವಿರಾಟ್ ಕೊಹ್ಲಿ ಥರನೇ ತುಂಬ ಎಕ್ಸೈಟ್ ಆಗಿಬಿಟ್ಟು ಕಣ್ಣಲ್ಲೆಲ್ಲ ನೀರು ಬಂತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೈಟು ಗೆದ್ದಿದ್ದು ತುಂಬ ಸಂತೋಷ. ನಾನು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅಂತೂ ತುಂಬ ಚೆನ್ನಾಗಿ ಆಡಿದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಂಜಾಯ್ ಮಾಡಿದ್ವಿ ಎಲ್ಲ. ಇದೇ ರೀತಿ ಅವರಿಗೆ ಕಪ್ ಮೇಲಿಂದ ಮೇಲೆ ಸಿಗ್ತಾ ಇರಲಿ ಅಂತ ಹೇಳಿ. ನಮಸ್ಕಾರ, ನಾನು ಪ್ರೇಮ ರಾಮದಾಸ್ ಮಾತಾಡ್ತಿದ್ದೀನಿ. ತಾಳುವಿಕೆಗೆ ಅಂತ ತಪ್ಪವಿಲ್ಲ ಅಂತಾರೆ. 18 ವರ್ಷ ಸತತವಾಗಿ ವಿರಾಟ್ ಕೊಹ್ಲಿ ತನ್ನ ಪೂರ ಜೀವಮಾನನೇ ಅದಕ್ಕೆ ಇಟ್ಟ. ಸೊ ಹಾಗಾಗಿ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಪ್ರಯತ್ನ ಸತತವಾಗಿ ನಡೀತಾ ಇರಬೇಕು. ಈ ರೀತಿ ನಾವು ಗೆಲ್ತಾನೆ ಇರಬೇಕು ನಮ್ಮವರು ಅಂತ. ನೀವು ನೋಡಿದ್ರಲ್ಲ ತಡರಾತ್ರಿವರೆಗೆ. ಓಕೆ, ನಿಮ್ಗೆ ಯಾರು ಇಷ್ಟ ಟೀಮಲ್ಲಿ? ಕೊಹ್ಲಿ. ಆ್ಯಕ್ಚುಲಿ ನನ್ನ ಎಕ್ಸಾಮ್ಗೂ ಕೂಡ ಇಷ್ಟು ಫಿಯರಿಂದ ಯಾವತ್ತು ಮ್ಯಾಚ್ ಎಕ್ಸಾಮ್ ಅಟೆಂಡ್ ಮಾಡಿರಲಿಲ್ಲ. ಸೊ ಮ್ಯಾಚ್ನ ಅಷ್ಟು ಫಿಯರಿಂದ ನೋಡಿದ್ದೀನಿ. ಒನ್ ಬಾಲ್ ಕೂಡ ಕ್ಲೀನಾಗಿ ಏನಾಗುತ್ತೋ ಅಂತ ನೋಡಿದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂದರೆ ವಿರಾಟ್ 18 ನೆನೆ ಡೇಟ್ ಕೂಡ ಲೈಕ್ 3/6/2025. ಸೊ ಅದನ್ನೆಲ್ಲ ಆ್ಯಡ್ ಮಾಡಿದರೆ ಇಟ್ ವಿಲ್ ಬಿ 18 ಆ್ಯಂಡ್ 18 ಓವರ್ಸ್. ಸೊ ವೆಯ್ಟ್ ಈಸ್ ಓವರ್ ಅಂತ ಅನಿಸುತ್ತೆ. ಈ ಸಲ ಕಪ್ ನಮ್ಮದೇ ಅಲ್ಲ, ಇನ್ಮೇಲೆ ನಮ್ಮದು ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗಿದೆ. ಫಸ್ಟ್ 200 ಚೇಸ್ ಇದ್ದರೆ ಪರವಾಗಿಲ್ಲೇನೋ ಅನಿಸಿತ್ತು. ಬಟ್ 190 ಆದ್ರೂ ಅವ್ರಿಗೆ ಟಫ್ ಫೈಟೇ ಇತ್ತು. ತುಂಬ ಚೆನ್ನಾಗಿತ್ತು, ಖುಷಿಯಾಗಿದೆ. ಕಾಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ, ಟು ಆಲ್ ಆಫ್ ಅಸ್. ಬಹಳಷ್ಟು ಸಂಭ್ರಮವನ್ನು ಕೂಡ ಇಲ್ಲಿ ಆಚರಿಸ್ತಾ ಇದ್ದಾರೆ ಒಬ್ಬೊಬ್ಬರು ಸೀಟಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ RCB ಮ್ಯಾಚ್ ಬಗ್ಗೆ? 18 ವರ್ಷಗಳಿಂದ ಕಾದು ಸುಸ್ತಾಗಿದೆ ಬೆಂಗಳೂರಿನವರು. ಪ್ರತಿದಿನ ನಮ್ಮ ಕಪ್ಪು ನಮ್ಮದೇ, RCB IPL ಕಪ್ ನಮ್ಮದೇ ಅಂತ ಹೇಳಿಕೊಂಡು 18 ವರ್ಷಗಳಿಂದ ಕಾದ ಈ ಸಮಯವನ್ನು ನಿನ್ನೆ ನಮಗೆ ಕನಸು ನನಸು ಮಾಡಿದ್ದಾರೆ. ಅದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಮಾತ್ರ ಅಲ್ಲ, ಎಲ್ಲ ಕ್ರೀಡಾಭಿಮಾನಿಗಳು ಕೂಡ RCBಯ ಪ್ರತಿಯೊಬ್ಬ ತಂಡದ ಸದಸ್ಯನಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈ ಗೆಲುವಿಗೆ ಅದರದ ಪರಮಾವಧಿ ಇಲ್ಲ. ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕಂತೇಳಿ ಕ್ರಿಕೆಟ್ ಅಭಿಮಾನಿಗಳಿಗೆ ರಾತ್ರಿ ಇಡೀ ಮದ್ದು ಸುಟ್ಟು ಮೆರವಣಿಗೆ ಮಾಡಿ ರಸ್ತೆಯಲ್ಲಿ ಕುಣಿದಾಡಿ ಈ ಹಬ್ಬವನ್ನು ಆಚರಿಸಿದ್ದಾರೆ. ಇಂಥ ಒಂದು ಸಂಭ್ರಮ ವರ್ಷವೂ RCB ಪಾಲ್ ಆಗಲಿ ಅಂತೇಳಿ ಹೇಳಿ ಭಗವಂತನನ್ನು ನಾವು ಹಾರೈಸ್ತೇವೆ. ಸರ್, ನೀವೇನು ಹೇಳ್ತೀರಾ? ನಾವು ಹೇಳೋದು ಈ ಕಪ್ಪು ಇಲ್ಲಿ ಬಂದದ್ದು ಇನ್ನು ವಾಪಸ್ ಹೋಗೋದಿಲ್ಲ, ಇಲ್ಲೇ ಇರ್ತದೆ. RCB ಇಟ್ಕೊಳ್ತೆ ಕಪ್ಪು. ಇನ್ನು ಇದು ಫಸ್ಟ್, ಇನ್ನು ಕಂಟಿನ್ಯೂ ಆಗಿ 10, 15, 20 ಕಪ್ಪು ಇನ್ನಾಗಲಿ ಅಂತ ಅಯ್ಯಪ್ಪನಲ್ಲಿ ಬೀಳ್ಕೊಡ್ತೇವೆ. ಸರ್, ನೀವೇನು ಹೇಳ್ತೀರಾ? ಭಾಳ ಖುಷಿ ಆಯಿತು. ಕೊನೆಯದಾಗಿ ಕ್ರಿಕೆಟ್ ಗೆದ್ದಿದೆ, RCB ಗೆದ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನೀವು ಸರ್, ಇದು ಫಸ್ಟ್ ಔಟ್ ಆಗಿದ್ದವರ ಟೀಮ್ನ ಇಟ್ ಇಸ್ ಅ ಸೂಪರ್ಬ್ ಕ್ರಚ್, ರಿಯಲಿ ಥಾಟ್ ಪ್ರೊವೋಕಿಂಗ್.
ಆ ಸಿಕ್ಸರ್ ಬೌಂಡ್ರಿಯಲ್ಲಿ ಹಿಡಿದು ದ್ಯಾಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್. 18 ವರ್ಷ ಬಳಿಕ ನಮಗೆ ಫಸ್ಟ್ ಟೈಮ್ ಈ ಕಪ್ ಸಿಕ್ಕೋದು ನಮ್ಮದಾಗೆ ಉಳಿಲಿ ಅಂತೇಳಿ ಆಶಿಸ್ತಾ ನಾನು ವಿಶ್ ಮಾಡ್ತೇನೆ ನಮ್ಮ ಟೀಮಿಗೆ. ನಿಮ್ಮ ಫೇವ್ರೇಟ್ ಯಾರು ಬೆಂಗಳೂರು? ಮೇಡಮ್, ಇನ್ಮೇಲೆ ಕಪ್ಪು ಅದು ಸ್ಲೋಗನ್ ಚೇಂಜ್ ಆಗುತ್ತೆ. ಇನ್ನು ಮುಂದೆ ಪ್ರತಿ ಬಾರಿಯೂ ಕಪ್ಪು ನಮ್ಮದೇ. ಸೊ ನಿಮ್ಮ ಫೇವ್ರೇಟ್ ಯಾರು ಸರ್? ಆಲ್ ಆರ್ ಫೇವರೇಟ್ಸ್, ಎಂಟೈರ್ ಟೀಮ್. ನೋಡಿದ್ರಿ, ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ? ಮನೆಯಲ್ಲಿ ಎಲ್ಲರಿಗೂ ಹೇಳಿ, ಎವ್ರಿಬಡಿ ವಾಸ್ ವಾಚಿಂಗ್ ದಿ ಟಿವಿ ಎಂಟೈರ್ ಮ್ಯಾಚ್. ಸೊ ನೈಸ್. ನಿಜವಾಗ್ಲೂ ಹೇಳಬೇಕಂದ್ರೆ 18 ಎಷ್ಟು ಲಕ್ಕಿ ಅಂದರೆ ನಮ್ಮ ಭಾರತಕ್ಕೆ, ನಮ್ಮ RCBಗೆ 18 ನಂಬರು, 18 ಡೇಟು ಪ್ಲಸ್ ಮಾಡಿದ್ರೆ 18. ಅದೇ ರೀತಿ ಮಹಾಭಾರತದಲ್ಲಿ 18 ವರ್ಷದಿಂದ ಪಾಂಡವರು ಯಾವ ರೀತಿ ವಿನ್ ಆದರೂ ಅದೇ ರೀತಿ ಈ ಸಲನೂ RCB ವಿನ್ ಆಗಿದೆ. ತುಂಬ ಖುಷಿ ಆಗ್ತದೆ. ಅದರಲ್ಲೂ ನಮ್ಮ RCBಯಲ್ಲಿ ಆಡಿರುವಂಥ ಪ್ರತಿಯೊಬ್ಬರು RCBಗೆ ಆಡಿದ್ದಾರೆ. ಅದ್ರ ಜೊತೆ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ RCB ಫ್ಯಾನ್ ಎಷ್ಟಿದ್ದಾರೆ ಅಂದರೆ ಅದೇ ಆಶೀರ್ವಾದ, ಆ ದೇವರ ಆಶೀರ್ವಾದದಿಂದ ಈ ಸಲ ನಮ್ಮದು RCB ಕಪ್ ಗೆದ್ದಿದೆ. ಯಾವತ್ತಿದ್ರೂ RCBದೇ ಕಪ್ಪು, ಅದು ಮುಂದೇನೂ RCB ವಿನ್ ಆಗುತ್ತೆ ಅಂತ ಫುಲ್ಲು ಭರವಸೆ ಇದೆ ನಮಗೆ. RCB ನನ್ನ ಕಟ್ಟ ಫ್ಯಾನ್ ಆಗಿದ್ದೀನಿ. ಬಹಳ ವರ್ಷದಿಂದ IPL ನೋಡ್ತಾ ಇದ್ದೀನಿ. ನಾನು ಎಷ್ಟೇ ಕಷ್ಟ ಆದರೂ ಆ ಕ್ರಿಕೆಟ್ ಒಂದು ಮ್ಯಾಚ್ ಬಿಡುವುದಿಲ್ಲ. ಇಂಥ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು RCB ಅವರು ಈ ಸರ್ತಿ ತುಂಬ ಪರಿಶ್ರಮದಿಂದ ಮೇಲೆ ಬಂದಿದ್ದಾರೆ ಮತ್ತು ನಮ್ಮ IPL ಕಪ್ಪನ್ನು ನಮಗಾಗಿಸಿದ್ದಾರೆ. ಇದು ಬಹಳ ಹೆಮ್ಮೆಯ ಸಂಗತಿ ಮತ್ತು ತುಂಬ ಸಂತೋಷದಾಯಕವಾದ ಸಂಗತಿಯಾಗಿದೆ. ಫಸ್ಟ್ ಟೈಮ್ ಅಲ್ಲ RCB ಫೈನಲ್ಸಿಗೆ ಬಂದಿದ್ದು, ಬಟ್ ಎಲ್ಲರಿಗೂ ಒಂದು ಹೆದರಿಕೆ ಇದ್ದಿತ್ತು, ಲೈಕ್ ಈ ಸಲ ಏನಾಗಬಹುದು ಅಂತ, ಗೆಲ್ಲತ್ತೋ ಇಲ್ವೋ. ಈಗ 3 ಸಲ, ಇದು 4ನೇ ಸಲ ಅಲ್ಲ, ಹೀಗೆ ಆಗತ್ತೇನಂತ. ಬಟ್ ಲಕ್ಕಿಲಿ 18 ಹೇಳ್ದಂಗೆ ಲಕ್ಕಿ ನಂಬರ್ ನಮಗೆ, ಲಕ್ಕಿ ಪ್ಲೇಯರ್ ನಂಬರ್ ವಿರಾಟ್ ಕೊಹ್ಲಿ ನಂಬರ್ 18, ಹಾಗೆ 18th ನಮ್ಮದು ವಿನ್ ಆಯಿತು, RCB ವಿನ್ ಆಯಿತು. ಈ ಸಲ ಕಪ್ ನಮ್ಮದೇ ಆಯಿತು. ಏನು ಹೇಳ್ತೀರಾ? ಇನ್ನು RCB ಗೆದ್ದಿದ್ದು ತುಂಬ ಖುಷಿ ಆಯಿತು. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆವು. ನನ್ನ ಮಗಳು ತುಂಬ ಇದು ಮಾಡ್ತಾ ಇದ್ದಾಳೆ, ಇಷ್ಟಪಡ್ತಾ ಇದ್ದಾಳೆ RCB ಬರಬೇಕು ಅಂತ. ಪ್ರತಿ ಸಲ ಸೋಲುವಾಗ ಬೇಜಾರಾಗ್ತಿತ್ತು. ಈ ಸಲ ಗೆದ್ದ ತುಂಬ ಖುಷಿ ಆಯಿತು, ಒಳ್ಳೆಯದಾಯಿತು. RCB ಮ್ಯಾಚ್ ನೋಡ್ದ? ಎಷ್ಟು ಖುಷಿ ಆಯಿತು? ತುಂಬ. ಹೌದಾ? ಎಷ್ಟು ಗಂಟೆ ತನಕ ನೋಡಿದೆ? ಎಷ್ಟು ಗಂಟೆ ತನಕ ನೋಡಿದೆ? ತುಂಬ. ನೋಡಿದ್ರಲ್ಲ ವೀಕ್ಷಕರೇ, ಅಯ್ಯಪ್ಪ ದೇವಸ್ಥಾನದಲ್ಲಿ ನಿನ್ನೆ ಕೂಡ ಇದರ ಬಗ್ಗೆ ಪೂಜೆಯನ್ನು ಮಾಡಿದ್ರು. ಬಹಳಷ್ಟು ಭಕ್ತರು ಕೂಡ ಬಂದು ಇಲ್ಲಿ ಒಂದು ದೇವರ ಹತ್ರ ಬೇಡ್ಕೊಂಡಿದ್ರು RCB ಮ್ಯಾಚ್ ವಿನ್ ಆಗಬೇಕಂತ. ಸದ್ಯ ಅವರ ಪೂಜೆ ಫಲಿಸಿದೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಈಗಾಗಲೇ RCB ಫ್ಯಾನ್ ಈಗಾಗಲೇ RCB ಮ್ಯಾಚ್ ವಿನ್ ಆಗಿದ್ದಕ್ಕೆ ಬಹಳಷ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಅವರ ಜೋಶ್ ಕೂಡ ಹೇಗಿದೆ ಅಂತ ಹೇಳ್ಬೋದು, ನೋಡ್ತಾ ಇರ್ಬೋದು. RCBಗೆ ಯಾವ ರೀತಿ ಜೈಕಾರ ನೋಡ್ತಾ ಇದೆ ಅಂತ. ವಿರಾಟ್ ಕೊಹ್ಲಿ ನೋಡಿದ್ರಲ್ಲ ಯಾವ ರೀತಿ ವಿರಾಟ್ ಕೊಹ್ಲಿಗೆ ಕೂಡ ಜೈಕಾರವನ್ನ ಕೂಗ್ತಾ ಇದ್ದಾರೆ ಅಂತ. ಅದರಲ್ಲೂ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಸೊ ಬೆಂಗಳೂರಿಗೆ ಬರ್ತಾ ಇರುವಂತಹ ಖುಷಿ ಸಿಲಿಕಾನ್ ಸಿಟಿಯ ಜನತೆಗೆ ಬಹಳಷ್ಟು ಹೆಚ್ತಾ ಇದೆ. ಸೊ ಇವತ್ತು ವಿಧಾನಸೌಧಗೆ ಮೊದಲು, ಅಲ್ಲಿಂದ ಕೂಡ ಜಾಥಾ ನಡೆಯುತ್ತೆ. ಸೊ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಕೂಡ ಹೋಗ್ತಾರೆ. ಸೊ ಸಿಲಿಕಾನ್ ಸಿಟಿಯ ಜನತೆ ಈಗಾಗಲೇ ಬಹಳಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ ಹೇಳ್ಬೋದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಬೆಂಗಳೂರಿಗೆ ಈಗಾಗಲೇ RCB ತಂಡ ಬಂದಿರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೀವು ನೋಡ್ತಾ ಇರಬಹುದು, ಸಾವಿರಕ್ಕೂ ಹೆಚ್ಚು RCB ಫ್ಯಾನ್ಸ್ ಬಂದಿರುವಂತದ್ದು. RCB ಅಭಿಮಾನ ಯಾವ ರೀತಿ ಈಗಾಗಲೇ ಒಬ್ಬರ ಅಭಿಮಾನಿ ಸಾವನ್ನ ಕೂಡ ಆಗಿರುವಂತದ್ದು. RCB ತಂಡವನ್ನ ನೋಡೋದಕ್ಕೆ ಬಹಳಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ರು. ಸೊ ಸದ್ಯ ಬೆಂಗಳೂರಿಗೆ ಕೂಡ RCB ತಂಡ IPL ಗೆದ್ದ ನಂತರ ಬಂದಿರುವಂತದ್ದು. ಸದ್ಯ ವಿಧಾನಸೌಧದಲ್ಲಿ ಕೂಡ ರಾಜ್ಯಪಾಲ ತಾವರ್ ಚಂದ್ ನಮ್ಮ ತಮ್ಮ ಕಳೆದೋಗ್ಬಿಟ್ಟು ಮೇಡಮ್ ಮ್ಯಾಚ್ ನೋಡಕ್ ಬಂದ. This is what RCB has showed everyone. Loyalty means everything. Loyalty ಕೊಟ್ಟು ಆಡಿದ್ದಕ್ಕೆ 18 ವರ್ಷದ ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ವಿರಾಟ್ ಕೊಹ್ಲಿನ ನೋಡಿದ್ರೆ ಏನು ಹೇಳಿ? ಕ್ಲೋಸ್ ಅಪ್ ಅಲ್ಲಿ ನೋಡಿದ್ದು.
ಹೇಳ್ತೀರಾ? ಜೈ RCB. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. RCB ಈ ಸಲ ಕಪ್. ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅದು ಕೂಡ ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡಿದುಕೊಂಡು ಬಂದಿರುವಂತದ್ದು. ಸೊ ನೀವೀಗಾಗಲೇ ನೋಡ್ತಾ ಇರ್ಬೋದು, ಈ ಸಲ ಕಪ್ ನಮ್ದು ಅನ್ನೋ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಹಳಷ್ಟು ಜನಸಾಗರನೆ ಕೇಳಿದೆ. RCB ಅಂಕಲ್ ಮಕ್ಕಳಿಗೆ ಹೇಳೋದು ನಿಮಗೆ ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಮುಂದಿನ ಸಲ ಕಪ್ ನಮ್ದೇ. ಸಾವಿರಕ್ಕೂ ಜನ ಸೇರಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಜನಸಾಗರ ಸೇರಿದಂತ ಹೊರಗಡೆ ಬಹಳಷ್ಟು ಕ್ರೌಡಿಂದ ಕೂಡಿರುವಂಥದ್ದು. ಸೊ ಒಟ್ಟಾರೆ ಹೇಳಬೇಕಾದ್ರೆ ಬಹಳಷ್ಟು RCBಯನ್ನ ಕಂಡು ಬಹಳಷ್ಟು ಒಂದು ಸಂತೋಷದ ವಾತಾವರಣವನ್ನ ಸೃಷ್ಟಿ ಮಾಡಿರುವಂತದ್ದು. ಈಗಾಗಲೇ ಬೆಂಗಳೂರಿಗೆ ಬಂದಿರುವಂತಹ ತಂಡವನ್ನ ವೆಲ್ಕಮ್ ಮಾಡೋದಕ್ಕೆ ಜನಸಾಗರನೆ ಸೇರಿದೆ. ಮತ್ತೊಂದ್ ಕಡೆ ಬೇಸರದ ಸಂಗತಿ ಅಂದ್ರೆ ಈಗಾಗಲೇ ಅಭಿಮಾನಿಯವರು ಸಾವನ್ನಪ್ಪಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಬಹಳಷ್ಟು ಸದ್ಯ ಬಹಳಷ್ಟು ಒಂದು ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕ್ರೌಡ್ ನೋಡಿ ನಿಮ್ಗೆ ಏನ್ ಅನಿಸುತ್ತೆ? ಹತ್ತು ಟೀಮ್ ಇದಾವೆ. 10 ಟೀಮ್ಗೂ ಯಾವ RCB ಬೀಟ್ ಮಾಡೋ ಕ್ರೇಜ್ ಯಾವ್ದಿದೆ ತೋರಿಸಿ. RCB ಬೀಟ್ ಮಾಡೋ ಕ್ರೇಜ್ ಯಾವ ಟೀಮ್ಗಿದೆ ತೋರಿಸಿ. ಮುಂಬೈ, ಚೆನ್ನೈ, ಹೈದರಾಬಾದ್ ಯಾವುದು ರೀಲ್ಸ್ ಅಲ್ಲಿ ಏನೇನೋ ಹೇಳಿದ್ರು. 300 ಹೊಡಿತಾರೆ, 500 ಹೊಡಿತಾರೆ, 200. ನಮ್ಮ RCB ಬೀಟ್ ಮಾಡೋದು ಯಾವ್ದಿದೆ ಟೀಮು? ಒನ್ ಅಂಡ್ ಓನ್ಲಿ RCB. ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಖುಷಿಯಿಂದ ಅಭಿಮಾನಿಗಳು
ಭಾಳ ಖುಷಿ ಆಗ್ತಾ ಇದೆ ಮೇಡಮ್. ಯಾಕಂದರೆ ಒಂದು ಹಬ್ಬದ ವಾತಾವರಣ, ಹೊಸ ವರ್ಷ ಆಚರಣೆ ಹೆಂಗೆ ಮಾಡ್ತಾ ಇದೀವೋ ಅದೇ ರೀತಿ ಒಂದು ಆಚರಣೆ ಆಗ್ತಾ ಇದೆ. RCB ಅಂದರೆ ನಾವು ಸಂಗತಿ ಅಂದ್ರೆ 4 ಜನ ಡೆತ್ ಆದ್ರು ಅನ್ನೋ ಮಾಹಿತಿ ಇರುವ ಅಲ್ಲ ಅದು ಬೇಸರ ಆಗೇ ಆಗುತ್ತೆ. ಯಾಕಂದರೆ ಹಬ್ಬದ ವಾತಾವರಣದಲ್ಲಿ ಆ ಖುಷಿಯಲ್ಲಿ ಅವ್ರು ಮೈ ಮರಿತಾರಲ್ಲ ಅದೇ ತಪ್ಪಾಗುತ್ತೆ. ನಾವು ಹಬ್ಬದ ಆಚರಣೆ ಮಾಡಬೇಕು, ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಹುಡುಗರು ಏನಾದ್ರೆ ಜೋಶಲ್ಲಿ ಇಲ್ಲೊಂಥರ ಬೇಸರದ ಸಂಗತಿ ಕೂಡ ಇರುವಂತದ್ದು. ಒಟ್ಟು 4 ಈಗಾಗಲೇ ಡೆತ್ ಆಗಿದ್ದಾರೆ. ಆದಷ್ಟು ಅಭಿಮಾನಿಗಳು ಕೂಡ ಬಹಳಷ್ಟು ಅಂದ್ರೆ ಈಗಾಗಲೇ ಕಾಲ್ ತುಳಿತ ಕೂಡ ಉಂಟಾಗ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸದ್ಯ ವಿಧಾನಸೌಧ